ನೀವು ಮ್ಯೂಚುವಲ್ ಫಂಡ್ ಅಡ್ವೈಸರ್ನ ಚೂಸ್ ಮಾಡೋಕ್ಕಿಂತ ಮುಂಚೆ ಗಮನಿಸಲೇಬೇಕಾದಂತ ಕೆಲವೊಂದಿಷ್ಟು ವಿಷಯ ಇದಾವೆ. ಅದ್ಯಾವುದು ಅಂದ್ರೆ ಮೊದಲನೇದಾಗಿ ಬೇಕಾಗಿರುವಂತ ಎಲ್ಲಾ ನೆಸೆಸರಿ ಕ್ವಾಲಿಫಿಕೇಶನ್ ಹಾಗೆ ಎಕ್ಸ್ಪೀರಿಯನ್ಸ್ ನಿಮ್ಮ ಮ್ಯೂಚುವಲ್ ಫಂಡ್ ಅಡ್ವೈಸರ್ಗೆ ಇರೋದನ್ನ ಎನ್ಶ್ಯೂರ್ ಮಾಡ್ಕೊಳ್ಳಿ. ನಿನ್ನೆ ಯಾರೋ ದಿನಸಿ ಮಾರ್ತಿದ್ರು, ಇವತ್ತು ಮ್ಯೂಚುವಲ್ ಫಂಡ್ ಸೆಲ್ ಮಾಡೋಕೆ ಡಿಸೈಡ್ ಮಾಡಿದ್ರೆ ಅಂತವರು ಖಂಡಿತವಾಗಿ ನಿಮ್ಮ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಅಲ್ಲ ಅನ್ನೋದನ್ನ ಎನ್ಶೋರ್ ಮಾಡ್ಕೊಳ್ಳಿ. ಎರಡನೇದಾಗಿ ನಿಮ್ಮ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಮಾರ್ಕೆಟ್ ಸೈಕಲ್ಸ್ ಗಳನ್ನ ನೋಡಿರೋ ಅಂತ ಎಕ್ಸ್ಪೀರಿಯನ್ಸ್ ಇರುವಂತವ್ರು ಆಗಿದ್ರೆ ತುಂಬಾನೇ ಒಳ್ಳೇದು. ಯಾಕಂದ್ರೆ ಮಾರ್ಕೆಟ್ ಸೈಕಲ್ಸ್ ಚೇಂಜ್ ಆದಾಗ ನೀವು ನಿಮ್ಮ ಅಡ್ವೈಸರ್ ನಿಮ್ಗೆ ಗೈಡ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಏನಾದ್ರೂ ಅಡ್ವೈಸರ್ ಮಾರ್ಕೆಟ್ ಸೈಕಲ್ಸ್ ಗಳನ್ನ ನೋಡದೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಆಗಿದ್ರೆ ಅವ್ರು ಕೊಡೋ ಅಂತ ಅಡ್ವೈಸ್ಗೆ ಯಾವುದೇ ರೀತಿಯ ವೇಟೇಜ್ ಇರೋದಿಲ್ಲ. ಎರಡನೇ ಪಾಯಿಂಟ್ ನೇ ಎಕ್ಸ್ಟೆಂಡ್ ಮಾಡೋದಾದ್ರೆ, ಎಕ್ಸ್ಟೆನ್ಸಿವ್ ಮಾರ್ಕೆಟ್ ಕರೆಕ್ಷನ್ಸ್ ಅಲ್ಲಿ ನಿಮ್ಮ ಅಡ್ವೈಸರ್ ಬೇರೆ ಬೇರೆ ಕ್ಲೈಂಟ್ಸ್ ಗಳನ್ನ ಹೇಗ್ ಮ್ಯಾನೇಜ್ ಮಾಡಿದ್ರು, ಆಗ ಅವರ ಕ್ಲೈಂಟ್ಸ್ ಗಳ ಬಿಹೇವಿಯರ್ ಹಾಗೆ ಡಿಸ್ಟ್ರಿಬ್ಯೂಟರ್ ರಿಯಾಕ್ಷನ್ಸ್ ಹೇಗಿತ್ತು, ಈ ತರದ ಕ್ವೆಶನ್ಸ್ ಗಳನ್ನ ನಿಮ್ಮ ಅಡ್ವೈಸರ್ಗೆ ಕೇಳೋದಕ್ಕೆ ಹೆಸಿಟೇಟ್ ಮಾಡ್ಕೋಬೇಡಿ. ಹಾಗೆ ನಿಮ್ಮ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಕಾಂಪಿಟೆನ್ಸಿನ ಚೆಕ್ ಮಾಡಿ. ನಿಮ್ಮ ಮ್ಯೂಚುವಲ್ ಫಂಡ್ ಅಡ್ವೈಸರ್ಗೆ ಬೇರೆ ಬೇರೆ ಸೆಕ್ಟಾರ್ಸ್, ಇಂಡಸ್ಟ್ರೀಸ್, ಮ್ಯಾಕ್ರೋ ಎಕನಾಮಿಕ್ ಇಂಡಿಕೇಟರ್ಸ್, ರಿಸ್ಕ್ ಫ್ಯಾಕ್ಟರ್ಸ್ ಹಾಗೆ ಇನ್ವೆಸ್ಟ್ಮೆಂಟ್ ಥೀಮ್ಸ್ ಬಗ್ಗೆ ತುಂಬಾನೇ ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್ ಇರೋದನ್ನ ಎನ್ಶ್ಯೂರ್ ಮಾಡ್ಕೊಳ್ಳಿ. ಕೊನೆಯದಾಗಿ ಮ್ಯೂಚುವಲ್ ಫಂಡ್ ಅಡ್ವೈಸರ್ ನಿಮ್ ಪ್ರಕಾರ ಒಳ್ಳೆ ವ್ಯಕ್ತಿನ ಅಂತ ಜಡ್ಜ್ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ಕೋಬೇಡಿ. ಯಾಕಂದ್ರೆ ನೀವು ಕಷ್ಟಪಟ್ಟು ದುಡಿದ ಹಣದ ರೆಸ್ಪಾನ್ಸಿಬಿಲಿಟಿ ಅವ್ರ ಕೈಯಲ್ಲಿ ಇರುತ್ತೆ. ಏನಾದ್ರೂ ಅಡ್ವೈಸರ್ಗೆ ನಿಮ್ಮ ಹಿತಾಸಕ್ತಿ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಅದು ನಿಮ್ಗೆ ಪ್ರಾಬ್ಲಮ್ ಕೂಡ ಆಗ್ಬೋದು. ಏನಾದ್ರೂ ಅಡ್ವೈಸರ್ ಈ ಮೇಲಿನ ಎಲ್ಲಾ ಪ್ಯಾರಾಮೀಟರ್ಸ್ ಗಳಲ್ಲಿ ಕ್ವಾಲಿಫೈ ಆದ್ರೆ ಸಂತೋಷವಾಗಿ ಹೋಗಿ ನೀವು ನಿಮ್ಮ ಹಣನ ಮ್ಯಾನೇಜ್ ಮಾಡೋದಕ್ಕೆ ಅಡ್ವೈಸರ್ ಹತ್ರ ಸೈನ್ ಅಪ್ ಮಾಡ್ಕೊಳ್ಳಿ.